ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಪಿ ಎಮ್ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಒಂದು ಅರ್ಜಿನ ಸಲ್ಲಿಸಿದ್ರಿ. ಸೊ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ ಪಿ ಎಮ್ ವಿಶ್ವಕರ್ಮ ಯೋಜನೆ ಬಗ್ಗೆ ಡೌಟ್ ಇರ್ತಕ್ಕಂಥವು. ನಮ್ಮದು ಒಂದು ಗ್ರಾಮ ಪಂಚಾಯತ್ ಪೆಂಡಿಂಗ್ ಇದೆ, ಡಿ ಎಮ್ ಪೆಂಡಿಂಗ್ ಇದೆ, ಯು ಎಲ್ ಬಿ ಪೆಂಡಿಂಗ್ ಇದೆ, ಡಿ ಎಫ್ ಒ ಪೆಂಡಿಂಗ್ ಇದೆ, ಮತ್ತು ಕೆಲವೊಂದಿಷ್ಟು ಜನರು ರಿವ್ಯೂ ಪೆಂಡಿಂಗ್ ಅಂತ ಅಷ್ಟೇ ತೋರಿಸ್ತಾ ಇದೆ ಅಂತ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರಿ. ಮತ್ತು ಟ್ರೈನಿಂಗ್ ಯಾವಾಗ ಕರೀತಾರೆ, ಟ್ರೈನಿಂಗ್ ಅಮೌಂಟ್ ಯಾವಾಗ ಬರುತ್ತೆ, ಮತ್ತು ಟೂಲ್ ಕಿಟ್ ಯಾವಾಗ ಬರುತ್ತೆ, ಲೋನ್ ಯಾವಾಗ ಕೊಡ್ತಾರೆ ಅಂತ ತಮಗೆ ಇರ್ತಕ್ಕಂಥ ಡೌಟ್ಗಳ ಬಗ್ಗೆ ಕೇಳ್ತಾಯಿದ್ರಿ. ಈ ಒಂದು ವಿಡಿಯೋದಲ್ಲಿ ಎಲ್ಲ ಡೌಟ್ಗಳ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು ನಮ್ಮ ಒಂದು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬೆಲ್ ಐಕನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನ ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ. ವೀಕ್ಷಕರಲ್ಲಿ ಸಂಪೂರ್ಣವಾಗಿ ನೀವು ನೋಡ್ಕೊಳ್ಬೋದು, ಅಪ್ಲಿಕೇಶನ್ ಸ್ಟೇಟಸ್ ನೋಡ್ಕೊಳ್ಬೋದು. ರಿವ್ಯೂ ಪೆಂಡಿಂಗ್ ಅಂತ ಅಷ್ಟೇ ತೋರಿಸ್ತಾ ಇರುವಂಥದ್ದು. ಈ ಒಂದು ಪಿ ಎಮ್ ವಿಶ್ವಕರ್ಮಗೆ ಅಪ್ಲಿಕೇಶನ್ ಹಾಕಿ ಇವ್ರದ್ದು ಒಂದು 8 ತಿಂಗಳು ಮೇಲ್ಗಡೆ ಆಗಿದೆ, ಅಂದರೆ ಹತ್ತತ್ರ 1 ವರ್ಷ ಸನಿ ಆಗಿದೆ ಇವ್ರು ಹಾಕಿ ಅಪ್ಲಿಕೇಶನ್ ಹಾಕಿ. ಇವಾಗ ಏನಪ್ಪ ಅಂತಂದರೆ ರಿವ್ಯೂ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ರಿವ್ಯೂ ಪೆಂಡಿಂಗ್ ಬೈ ಗ್ರಾಮ ಪಂಚಾಯತ್ ಅಂತ ತೋರಿಸ್ತಾ ಇಲ್ಲ, ರಿವ್ಯೂ ಪೆಂಡಿಂಗ್ ಬೈ ಡಿ ಎಮ್ ಅಂತ ಪೆಂಡಿಂಗ್ ಬೈ ಡಿ ಎಫ್ ಅಂತ ತೋರಿಸ್ತಾ ಇಲ್ಲ. ರಿವ್ಯೂ ಪೆಂಡಿಂಗ್ ಅಂತ ಅಷ್ಟೇ ತೋರಿಸ್ತದೆ. ಏನು ಮಾಡಬೇಕು ಅಂತ ಭಾಳಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ರಿವ್ಯೂ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಅಂತಾರೆ. ಡಿ ಎಫ್ ಅವರು ಅಪ್ರೂವಲ್ ಮಾಡಿದ್ದಾರೆ ನಿಮ್ಮ ಒಂದು ಅಪ್ಲಿಕೇಶನ್ನ. ಅಪ್ರೂವಲ್ ಆದ ನಂತರ ರಿವ್ಯೂ ಪೆಂಡಿಂಗ್ ಅಂತ ತೋರಿಸ್ತಾ ಇರುವಂಥದ್ದು. ನಿಮಗೆ ಸದ್ಯದಲ್ಲೇ ಕೆಲವೊಂದಿಷ್ಟು ದಿನಗಳಲ್ಲಿ ನಿಮಗೆ ಒಂದು ಟ್ರೈನಿಂಗ್ಗೆ ಕರೆ ಬರುತ್ತೆ. ಟ್ರೈನಿಂಗ್ ಕರೆ ಬಂದ ನಂತರ ನಿಮಗೆ ಒಂದು 5 ರಿಂದ 7 ದಿನಗಳವರೆಗೆ ಒಂದು ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಮುಗಿದ ನಂತರ ನಿಮಗೆ ಒಂದು ಟ್ರೈನಿಂಗ್ ಅಮೌಂಟ್ ಕೂಡ 4,000 ರೂಪಾಯಿ ಒಂದು ಬರುವಂಥದ್ದು. ರಿವ್ಯೂ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಅಂತಂದರೆ ಏನು ತೊಂದರೆ ಪಡುವಂತಿಲ್ಲ, ನಿಮಗೆ ಸದ್ಯದಲ್ಲೇ ಟ್ರೈನಿಂಗ್ಗೆ ಕರೆ ಬರುತ್ತೆ ಅಂತ ಅರ್ಥ. ಒಂದಿಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ರಿವ್ಯೂ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ, ಹಾಗಂದರೆ ಏನು, ಯಾವಾಗ ನಮಗೆ ಒಂದು ಟ್ರೈನಿಂಗ್ಗೆ ಕರೀತಾರೆ ಅಂತ ಕೇಳ್ತಾ ಇದ್ರಿ. ರಿವ್ಯೂ ಪೆಂಡಿಂಗ್ ಅಂತಂದರೆ ಡಿ ಎಫ್ ಅವರು ಅಪ್ರೂವಲ್ ಮಾಡಿದ್ದಾರೆ ನಿಮ್ಮ ಅಪ್ಲಿಕೇಶನ್. ಅಪ್ರೂವಲ್ ಆದ ನಂತರ ರಿವ್ಯೂ ಪೆಂಡಿಂಗ್ ಅಂತ ತೋರಿಸ್ತಾ ಇರುವಂಥದ್ದು. ಇಲ್ಲಿ ನೋಡ್ಕೊಳ್ಬೋದು, ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸ್ಟೆಪ್ 3 ಅಂತ ಇದೆ. ಸ್ಟೆಪ್ 3 ಅಂದರೆ ಈಗ ರಿವ್ಯೂ ಪೆಂಡಿಂಗ್ ಅಂತ ಅಷ್ಟೇ ಇದೆ. ರಿವ್ಯೂ ಪೆಂಡಿಂಗ್ ಕ್ಲಿಯರ್ ಆಯಿತು ಅಂತಂದರೆ ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಅಪ್ರೂವ್ಡ್ ಆಗುತ್ತೆ. ಸರ್ಟಿಫಿಕೇಟ್ ಕೂಡ ಒಂದು ಜನ್ರೇಟ್ ಆಗುವಂಥದ್ದು. ನಿಮ್ಮ ಒಂದು ಪ್ರಮಾಣ ಪತ್ರ ಬರುತ್ತೆ. ಐ ಡಿ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಕೆಳಗಡೆ ಆಪ್ಷನ್ ಬರುತ್ತೆ. ಇವಾಗ ಡೌನ್ಲೋಡ್ ಯುವರ್ ಅಪ್ಲಿಕೇಶನ್ PDF ಅಂತ ಅಷ್ಟೇ ಇದೆ. ಅವಾಗ ಡೌನ್ಲೋಡ್ ಯುವರ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಡೌನ್ಲೋಡ್ ಯುವರ್ ಐ ಡಿ ಕಾರ್ಡ್ ಅಂತ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ PDF ಬರುತ್ತೆ. ಈ ರೀತಿಯಾಗಿ ನೀವು ಕೂಡ ಒಂದು ಟ್ರೈನಿಂಗ್ಗೆ ಹೋಗ್ಬೋದು. ಟ್ರೈನಿಂಗ್ ಮುಗಿದಾದ ನಂತರ ನಿಮಗೆ ಒಂದು 15,000 ರೂಪಾಯಿ ಬೆಲೆ ಬಾಳುವ ಒಂದು ಟೂಲ್ ಕಿಟ್ ಕೂಡ ಒಂದು ನಿಮ್ಮ ಒಂದು ರಿಜಿಸ್ಟರ್ ಅಡ್ರೆಸ್ಗೆ ಬರುತ್ತೆ. ಅದಾದ ನಂತರ ನೀವು ಬ್ಯಾಂಕ್ ಕಡೆಯಿಂದ ಲೋನ್ ಕೂಡ ಸಿಗುವಂಥದ್ದು, 1 ಲಕ್ಷ ರೂಪಾಯಿ ಲೋನು. ಸೊ ಲೋನ್ ಸಿಗಬೇಕಂತಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರಿಂಟ್ ತೆಗೆದುಕೊಳ್ತಿರ್ತಲ್ಲ, ಆ ಒಂದು ಅಪ್ಲಿಕೇಶನ್ ಪ್ರಿಂಟಲ್ಲಿ ನೀವು ಕ್ರೆಡಿಟ್ ಸಪೋರ್ಟ್ ಅಂತ ಇರುತ್ತೆ, ಅಲ್ಲಿ ಎಸ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಬೋದು. ಮತ್ತು ಗೌರ್ಮೆಂಟ್ ಬ್ಯಾಂಕ್ ಇದ್ದರೆ ಸೊ ಬೇಗನೆ ನಿಮಗೆ ಒಂದು ಲೋನ್ ಸಿಗುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇಷ್ಟು ಒಂದು ಪಿ ಎಮ್ ವಿಶ್ವಕರ್ಮ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಇತ್ತು. ಬಹಳಷ್ಟು ಜನರು ಕೇಳ್ತಾ ಇದ್ರಿ, ಅದಕ್ಕಾಗಿ ಈ ಒಂದು ವಿಡಿಯೋ ಮಾಡಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಏನಾದರೂ ಪಿ ಎಮ್ ವಿಶ್ವಕರ್ಮ ಯೋಜನೆಯ ಬಗ್ಗೆ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ಗಳಿಗೆ ಉತ್ತರ ಕೊಡಲು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.